ಜಾಲಿ LLB 3 ಸುಭಾಷ್ ಕಪೂರ್ ಅವರ ನಿರ್ದೇಶನದಲ್ಲಿ ಬಂದಿರುವಂತಹ ಜಾಲಿ LLB 3 ಸಿನಿಮಾ ಹೇಗಿದೆ ಅಂತ ಮಾತಾಡೋಣ. ನೀವು ಜಾಲಿ LLB ಅಥವಾ ಜಾಲಿ LLB 2 ನೋಡಿದರೆ ಅದಕ್ಕೂ ಈ ಸಿನಿಮಾಗೂ ಏನೂ ಸಂಬಂಧ ಇಲ್ಲ ಗುರು. ಬಟ್ ಅದನ್ನು ನೋಡಿದರೆ ನಿಮಗೆ ಒಂದು ಟೆಂಪ್ಲೇಟ್ ಗೊತ್ತಾಗುತ್ತೆ. ಜಾಲಿ LLB ಒಂದು ಫ್ರಾಂಚೈಸಿ ಅಥವಾ ಫ್ರಾಂಚೈಸಿಯಲ್ಲಿ ಬರುವಂಥ ಒಂದು ಸಿನಿಮಾಗಳು ಯಾವ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ದಾವೆ, ಅದ್ರ ಕಥೆ ಏನು ಅಂತೆಲ್ಲ ಗೊತ್ತಾಗುತ್ತೆ. ನೋಡದೇ ಇದ್ರೂ ಪರವಾಗಿಲ್ಲ. ಜಾಲಿ LLB 3 ನೀವು ಡೈರೆಕ್ಟಾಗಿ ಸ್ಟ್ಯಾಂಡ್ ಅಲೋನ್ ಸಿನಿಮಾ ಥರನೇ ನೋಡಬಹುದು. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಜಾಲಿ LLB ಇಂಪ್ರೆಸಿವ್ ಆಗಿತ್ತು. ಅರ್ಷದ್ ವಾರ್ಸಿ ಅವರಿದ್ದರು. ಜಾಲಿ LLB 2 ಅಲ್ಲಿ ಅಕ್ಷಯ್ ಕುಮಾರ್ ಅವ್ರನ್ನ ತಂದರು, ಅದು ತುಂಬ ಇಂಪ್ರೆಸಿವ್ ಆಗಿತ್ತು. ಆಮೇಲೆ ಜಾಲಿ LLB 3 ಅಲ್ಲಿ ಏನು ಮಾಡಿದ್ರು, ಜಾಲಿ 1 ಜಾಲಿ 2 ಇಬ್ಬರನ್ನು ಸೇರಿಸ್ಬಿಟ್ಟು ಅರ್ಷದ್ ವಾರ್ಸಿ ಅವರು ಇದ್ದಾರೆ, ಅಕ್ಷಯ್ ಕುಮಾರ್ ಅವರು ಇದ್ದಾರೆ. ಇದರ ನಡುವೆ ದ ಹಾರ್ಟ್ ಆಫ್ ದ ಮೂವಿ ಅಂತ ಹೇಳ್ತೀವಿ, ಆ ಸಿನಿಮಾದ ಒಂದು ಹೃದಯ ಅಂತಂದರೆ ಸೌರಭ್ ಶುಕ್ಲಾ ಅವರು. ಈ 3 ಜನ ಪಿಲ್ಲರ್ಸ್ ಈ ಜಾಲಿ LLB ಅನ್ನುವಂಥ ಒಂದು ಫ್ರಾಂಚೈಸಿಗೆ ಒಂದು ಪಿಲ್ಲರ್ಸ್ ಇವರು. ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸು, ಅದ್ಭುತವಾದ ಪರ್ಫಾರ್ಮೆನ್ಸಸ್ಸು. ಟಿಪಿಕಲ್ ಟೆಂಪ್ಲೇಟ್ ಆಫ್ ಜಾಲಿ LLB ಅಲ್ಲೇ ಈ ಸಿನಿಮಾ ಕೂಡ ಹೋಗುತ್ತೆ. ಮೊದಲ ಅರ್ಧದಲ್ಲಿ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಆಗುತ್ತೆ, ಕಾನ್ಫ್ಲಿಕ್ಟ್ ಇಂಟ್ರಡಕ್ಷನ್ ಆಗುತ್ತೆ, ಒಂದು ಇಂಟ್ರೆಸ್ಟಿಂಗ್ ಇಂಟರ್ವೆಲ್ ಬ್ಯಾಂಕ್ ಬರುತ್ತೆ ನಮಗೆ. ಆ ಇಂಟರ್ವೆಲ್ಲಲ್ಲಿ ನಮ್ಗೆ ಅನಿಸ್ಬೋದು ಈ ಸೀನ್ ಯಾಕೆ ಇಟ್ಟಿದ್ದಾರೆ, ಈ ಕಾರ್ ರೇಸ್ ಮತ್ತು ಒಂಟೆಗಳ ರೇಸ್ ಯಾಕೆ ಇಟ್ಟಿದ್ದಾರೆ ಅಂತೇಳಿ. ಅದನ್ನು ಮತ್ತೆ ಸುಭಾಷ್ ಕಪೂರ್ ಅವರು ಸಿನಿಮಾದ ಕೊನೆಯಲ್ಲಿ ತರ್ತಾರೆ. ಅದನ್ನು ತಂದಾಗ ಓಹ್ ಇದಕ್ಕೋಸ್ಕರ ಆ ಸೀನ್ ತೋರಿಸಿದ್ರು ಅಂತ ಅನ್ಸುತ್ತೆ. ಇಲ್ಲದೆ ಇದ್ದರೆ ಅದೇನಷ್ಟು ಇಂಪ್ರೆಸಿವ್ ಇಂಟರ್ವೆಲ್ ಬ್ಲಾಕ್ ಅಂತ ಅನಿಸಲ್ಲ. ಸೊ ಇನ್ನು ಮೊದಲ ಅರ್ಧಕ್ಕೆ ಬಂದರೆ, ಸೊ ರೆಗ್ಯುಲರ್ ಟೆಂಪ್ಲೇಟ್ ಆಫ್ ಜಾಲಿ LLB ತೊಗೊಂಡ್ರೆ ಯಾವ ಥರ ಇರುತ್ತೋ ಫಸ್ಟ್ ಹಾಫಲ್ಲಿ ಇಬ್ಬರು ಜಾಲಿಗಳು ಇಂಟ್ರೊಡ್ಯೂಸ್ ಆಗ್ತಾರೆ. ಆಮೇಲೆ ಜಡ್ಜ್ ಆದಂಥ ಸೌರಭ್ ಶುಕ್ಲಾ ಅವರು ಕೂಡ ಇಂಟ್ರೊಡ್ಯೂಸ್ ಆಗ್ತಾರೆ. ಕಾನ್ಫ್ಲಿಕ್ಟ್ ಇಂಟ್ರೊಡ್ಯೂಸ್ ಆಗುತ್ತೆ. ರೈತರ ಒಂದು ಸಮಸ್ಯೆ ನಮಗೆ ಇಂಟ್ರೊಡ್ಯೂಸ್ ಆಗುತ್ತೆ. ಒಂದು ಆತ್ಮಹತ್ಯೆ ಮುಖಾಂತರ ಒಬ್ಬ ರೈತ ಏನು ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಅವನ ಕತೆ ಮತ್ತು ಅವನ ಸುತ್ತು ಹಿಡಿದಿರುವಂಥ ಕತೆ. ಸೊ ಆ್ಯಕ್ಚುಲಿ ಸಿನಿಮಾ ಶುರುವಾಗೋದೇ ಆ ಆತ್ಮಹತ್ಯೆಯಿಂದ ನಮ್ಗೆ ಗೊತ್ತಾಗುತ್ತೆ. ಸೆಕೆಂಡ್ ಹಾಫಲ್ಲಿ ಹೋಗ್ತಾ ಉಳಿದ ಜಾಲಿ LLB ಮೂವೀಸ್ ಥರ ಇದರಲ್ಲಿ ಕೂಡ ಒಂದು ಸೀರಿಯಸ್ ಟೋನ್ ಇರುತ್ತೆ, ಅಂಡರ್ ಟೋನ್ ಇರುತ್ತೆ ಅಂತೇಳಿ. ಆ ಅಂಡರ್ ಟೋನು ಫಸ್ಟ್ ಹಾಫಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ ಬ್ಯಾಕ್ ಡ್ರಾಪಲ್ಲಿ. ಬಟ್ ಹ್ಯೂಮರ್ ಮತ್ತು ಕಾಮಿಡಿ ಕಾಂಪೊನೆಂಟಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಮನೋರಂಜನೆ ತುಂಬ ಚೆನ್ನಾಗಿದೆ. ಸೊ ಯುಲ್ ಬಿ ಎಂಟರ್ಟೈನ್ಡ್, ಬುಕ್ಡ್ ಆ್ಯಂಡ್ ಬುಕ್ಡ್ ಇನ್ ದ ಫಸ್ಟ್ ಹಾಫ್ ಡ್ಯೂ ಟು ಹ್ಯೂಮರ್. ಸೊ ತುಂಬ ಚೆನ್ನಾಗಿದೆ ಹಾಸ್ಯ, ತಿಳಿ ಹಾಸ್ಯ, ಫೋರ್ಸ್ಡ್ ಇನ್ ಕಾಮಿಡಿ ಅಂತ ಅನ್ಸಲ್ಲ. ಸೊ ಇಲ್ಲಿ ಅದ್ಭುತವಾದ ಪರ್ಫಾರ್ಮೆನ್ಸಸ್ ಬರುತ್ತೆ. ಅಕ್ಷಯ್ ಕುಮಾರ್ ಅವ್ರದ್ದಾಗಲಿ, ಅರ್ಷದ್ ವಾರ್ಸಿ ಅವ್ರದ್ದಾಗಲಿ, ಸೌರಭ್ ಶುಕ್ಲಾ ಅವ್ರದ್ದಾಗಲಿ. ವಿಲನ್ಗಳು ಕೂಡ ನಮಗೆ ಇಂಟ್ರೊಡ್ಯೂಸ್ ಆಗ್ತಾರೆ. ಸೊ ವಿಲನ್ಗಳು ಅನ್ನೋದಕ್ಕಿಂತ ವಿಲನ್ನು ಅವರು ಗಜರಾಜ್ ರಾವ್ ಅವರು ವಿಲನ್ ಈ ಸಿನಿಮಾದಲ್ಲಿ ತುಂಬ ಇಂಟಿಮಿಡೇಟಿಂಗ್ ಆಗಿದೆ ಅವರ ಕ್ಯಾರೆಕ್ಟರು. ಸೊ ಅವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ರಾಮ್ ಕಪೂರ್ ಅವರು ಇದ್ದಾರೆ ಒಂದು ಕೋರ್ಟ್ ರೂಮ್ ಡ್ರಾಮಾದಲ್ಲಿ. ಅವರ ಒಂದು ಫ್ಯಾನ್ ನಾನು, ರಾಮ್ ಕಪೂರ್ ಅವರ ಒಂದು ಫ್ಯಾನು. ತುಂಬ ಸಿನಿಮಾಗಳು ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಅವ್ರಿಗೆ ತುಂಬ ಆಪರ್ಚುನಿಟೀಸು ಸಿಗಬೇಕು. ವರ್ಸಟೈಲ್ ಆ್ಯಕ್ಟರ್ ಅವರು ರಾಮ್ ಕಪೂರ್ ಅವರು. ಇದರಲ್ಲಿ ಕೂಡ ಒಂದು ಚಿಕ್ಕ ರೋಲ್ ಇದೆ, ಬಟ್ ಚೊಕ್ಕವಾದಂಥ ರೋಲು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರಿಗೆ ಟೈಲರ್ ಮೇಡ್ ರೋಲ್ ಅಂತಲೇ ಹೇಳ್ಬೋದು. ಸೊ ಇದು ಮೇನ್ ಕ್ಯಾಸ್ಟ್ ಎನ್ಸೆಂಬಲ್. ಸೀಮಾ ಬಿಶ್ವಾಸ್ ಅವರಿದ್ದಾರೆ. ಅವರ ಸುತ್ತು ಒಂದು ಕತೆ ನಡೆಯುತ್ತೆ. ಆ ಕಾನ್ಫ್ಲಿಕ್ಟ್ ಐಡಿಯಾ ಮತ್ತು ಕಾನ್ಫ್ಲಿಕ್ಟ್ ಸ್ಟೋರಿ, ರೈತರ ಒಂದು ಕತೆ ಏನಿದೆ ಅವರ ಸುತ್ತನೇ ನಡೆಯುವಂಥ ಒಂದು ಕತೆ. ಸೆಕೆಂಡ್ ಹಾಫಲ್ಲಿ ಇವೆರಡು ಪ್ಯಾರಲ್ ಲೈನ್ಸ್ ಏನಾಗುತ್ತೆ, ಬ್ಲೆಂಡ್ ಆಗ್ತಾ ಹೋಗುತ್ತೆ. ಒಂದು ನರೇಟಿವ್ ತೊಗೊಳುತ್ತೆ, ಒಂದು ಸೀರಿಯಸ್ ಟೋನ್ ತೊಗೊಳುತ್ತೆ ಸಿನಿಮಾ. ಇನ್ನು ಕ್ಲೈಮ್ಯಾಕ್ಸಿಗೆ ಬಂದರೆ ಲಾಸ್ಟ್ 40 ನಿಮಿಷದ ಸಿನಿಮಾ ಜಾಲಿ LLB 3 ಇದು ದ ಸೋಲ್ ಆಫ್ ಜಾಲಿ LLB ಅಂತಲೇ ಹೇಳ್ಬೋದು. ಈ ಕಾನ್ಫ್ಲಿಕ್ಟ್ ಪಾಯಿಂಟ್ ಸುತ್ತಮುತ್ತ ನಡೆಯುವಂತಹ ಒಂದು ಕೋರ್ಟ್ ರೂಮ್ ಡ್ರಾಮಾ, ಟೆರ್ರಿಫಿಕ್ ಸ್ಕ್ರೀನ್ ಪ್ಲೇ, ತುಂಬ ಚೆನ್ನಾಗಿದೆ, ಬರವಣಿಗೆ ಚೆನ್ನಾಗಿದೆ, ಎನ್ಯಾಕ್ಟಿಂಗ್ ಚೆನ್ನಾಗಿದೆ, ಅದನ್ನು ಒಂದು ಕಾರ್ಯರೂಪದಲ್ಲಿ ಚೆನ್ನಾಗಿ ತಂದಿದ್ದಾರೆ. ಸೊ ಟೆರ್ರಿಫಿಕ್ ಪರ್ಫಾರ್ಮೆನ್ಸಸ್, ತುಂಬ ಚೆನ್ನಾಗಿ ಬಂದಿರುವಂಥ ಒಂದು ಕೋರ್ಟ್ ರೂಮ್ ಡ್ರಾಮಾ. ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಸೊ ಅಕ್ಷಯ್ ಕುಮಾರ್ ಅವ್ರದ್ದು ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಅಥವಾ ಅರ್ಷದ್ ವಾರ್ಸಿ ಅವರ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಸೌರಭ್ ಶುಕ್ಲಾ ಅವರ ಒಂದು ಇನ್ಪುಟ್ಸ್ ಇರ್ಬೋದು ಈ ಆರ್ಗ್ಯುಮೆಂಟಲ್ಲಿ, ರಾಮ್ ಕಪೂರ್ ಅವರ ಒಂದು ಆರ್ಗ್ಯುಮೆಂಟ್ಸ್ ಇರ್ಬೋದು, ಮತ್ತು ಒಂದು ಇಮೋಷನಲ್ ಸೀನ್ ಇದೆ ಸೀಮಾ ಬಿಶ್ವಾಸ್ ಅವ್ರದ್ದು, ಅದಂತೂ ನಿಮ್ಮನ್ನು ಕರಳು ಕಿತ್ತಿ ಬರುತ್ತೆ. ಸೊ ಒಂದು ರೈತರ ಬಗ್ಗೆ ಒಂದು ಮೆಸೇಜು ಇದೆ ಕೊನೆಯಲ್ಲಿ, ಸಿನಿಮಾದ ಕೊನೆಯಲ್ಲಿ. ಸೊ ಓವರಾಲ್ ನೋಡಿದ್ರೆ ಸ್ನೇಹಿತರೆ ಇದೊಂದು ಒಳ್ಳೆಯ ಸಿನಿಮಾ ಅಂತ ಹೇಳ್ಬೋದು. ಜಾಲಿ LLB 3 ಐ ವಾಸ್ ಥರೋಲಿ ಎಂಗೇಜ್ಡ್, ಇಂಟ್ರೆಸ್ಟೆಡ್ ಆ್ಯಂಡ್ ಎಂಟರ್ಟೈನ್ಡ್. ಎಲ್ಲ ಕಾಂಪೊನೆಂಟ್ ಇದೆ. ಎಂಗೇಜ್ಮೆಂಟ್ ಫ್ಯಾಕ್ಟರ್ ಇದೆ, ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇದೆ, ಮೆಸೇಜ್ ಇದೆ, ಕೋರ್ಟ್ ರೂಮ್ ಡ್ರಾಮಾ ಇದೆ, ಹಾಸ್ಯ ಇದೆ, ಅದ್ಭುತವಾದಂಥ ನಟನೆ ಮತ್ತು ಪರ್ಫಾರ್ಮೆನ್ಸಸ್ ಇದೆ ಲೀಡ್ ಆ್ಯಕ್ಟರ್ಸಿಂದ ಅಥವಾ ಸಪೋರ್ಟಿಂಗ್ ಕ್ಯಾಸ್ಟಿಂದ. ವಿಜುವಲ್ಸು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡುವಂಥ ಸಿನಿಮಾ ಇದಲ್ಲ. ಯಾಕೆಂದರೆ ಟೆಕ್ನಿಕ್ಯಾಲಿಟೀಸ್ ಮೇಲೆ ಡಿಪೆಂಡ್ ಆಗಿರುವಂಥ ಒಂದು ಸಿನಿಮಾ ಇದಲ್ಲ. ಡೀಸೆಂಟ್ ಆಗಿದೆ ಅವೆಲ್ಲ. ಸೊ ಟೆಕ್ನಿಕಲ್ ಪೋರ್ಷನ್ಸ್ ಕೂಡ ಡೀಸೆಂಟಾಗೇ ಇದೆ. ಸೊ ಬೇಸಿಕಲಿ ಕಂಟೆಂಟ್ ಡ್ರಿವನ್ ಸಿನಿಮಾ ಅಂತ ಹೇಳ್ಬೋದು. ಚೆನ್ನಾಗಿದೆ. ಥಿಯೇಟ್ರಲ್ಲಿ ಇದರ ಎಕ್ಸ್ಪೀರಿಯನ್ಸ್ ಮಾತ್ರ ಮಿಸ್ ಮಾಡಬೇಡಿ. ಜಾಲಿ LLB 3 ನನ್ನ ಸ್ಕೋರ್ ಕಾರ್ಡಲ್ಲಿ ಜಾಲಿ LLB 3ಗೆ 8.5 ಔಟ್ ಆಫ್ 10 ಸಿಗುವ. ಮುಂದಿನ ವೀಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.